ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ತರಗತಿಯ ವಿಡಿಯೋ ನೋಡುವ ವೀಕ್ಷಕರೇ, ನನ್ನ ತರಗತಿಯ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ಒಂದು SSLC ತರಗತಿಯ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರ್ತಕ್ಕಂಥ ಇನ್ನೊಂದು ಮೂಲ ಪರಿಕಲ್ಪನೆ ಭಾಗ ಪ್ರಮಾಣ ಸೂತ್ರ. ಇಲ್ಲಿ ಭಾಗ ಪ್ರಮಾಣ ಸೂತ್ರದಲ್ಲಿ ಏನು ಕೊಟ್ಟಿರ್ತಾರೆ ಅಂತ ಕೇಳಿದ್ರೆ, ನಮಗೆ ಎರಡು ಬಿಂದುವಿನ ನಿರ್ದೇಶಾಂಕಗಳನ್ನ ಕೊಟ್ಟಿರ್ತಾರ. ಆ ಬಿಂದುವಿನ ನಿರ್ದೇಶಾಂಕಗಳನ್ನ ಕೊಟ್ಟಾಗ ಆ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡ ಒಂದು ದತ್ತ ಅನುಪಾತದಲ್ಲಿ, ಅಂದ್ರೆ M2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನ ನಾವು ಏನ್ ಮಾಡ್ತೇವೆ, ಇಲ್ಲಿ ಕಂಡುಹಿಡಿತೇವೆ. ಸೊ ಅದನ್ನು ಕಂಡುಹಿಡಬೇಕಾದ್ರೆ ನಮಗೆ ಒಂದು ಸೂತ್ರ ಇದೆ. ಏನಿದೆ ಅದು ಸೂತ್ರ? ಒಂದ್ಸಾರಿ ಗಮನಿಸ್ರಿ. A of x1 y1 ಮತ್ತು B of x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ M1 ಅನುಪಾತ M2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ನಾವು ಕಂಡುಹಿಡಬೇಕಾಗಿತ್ತಪ್ಪ ಅಂತಂದ್ರೆ ಏನಿದೆ ಸೂತ್ರ? ನಮಗೆ P of x, y is equal to M1 x2 plus M2 x1 divided by M1 plus M2, M1 y2 plus M2 y1 ಡಿವೈಡೆಡ್ ಬೈ M1 ಪ್ಲಸ್ M2. ಈ ಸೂತ್ರದಿಂದ ನಾವು ಏನ್ ಮಾಡ್ತೇವಪ್ಪ ಅಥವಾ ಒಂದು ರೇಖಾಖಂಡದ ಯಾವ ಅನುಪಾತದಲ್ಲಿ ವಿಭಾಗಿಸಿರ್ತದೋ ಆ ಬಿಂದುವಿನ ನಿರ್ದೇಶಾಂಕವನ್ನ ನಾವು ಕಂಡುಹಿಡಿತೇವೆ. ಸೊ ಇಲ್ಲಿ ಒಂದು ಉದಾಹರಣೆಯನ್ನ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಎರಡು ಬಿಂದುಗಳ ಕೊಟ್ಟಿದಾರ. ಆ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನ ಕೊಟ್ಟಿದಾರ. ಆ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಯಾವ ಅನುಪಾತದಲ್ಲಿ ವಿಭಾಗಿಸ್ತದೋ ಅದನ್ನ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನ ನಾವು ಕಂಡುಹಿಡಬೇಕಾಗ್ಯದ. ಇಲ್ಲಿ ಪರಿಹಾರ ಸೊ ನಾವು ಮತ್ತೊಮ್ಮೆ ಆ ಕೊಟ್ಟಿರ್ತಕ್ಕಂಥ ನಿರ್ದೇಶಾಂಕಗಳನ್ನ ಪುನಃ ಬರ್ಕೋಬೇಕು. ಎ ಬಿಂದುವಿನ ನಿರ್ದೇಶಾಂಕ 3:5, ಬಿ ಬಿಂದುವಿನ ನಿರ್ದೇಶಾಂಕ 5:8, ಹಾಗೆ M1 ಅನುಪಾತ M2 ಎಷ್ಟು ಕೊಟ್ಟಿದ್ದಾರೆ? ನಮಗೆ ಅನುಪಾತವನ್ನು ಕೊಟ್ಟಿದ್ದಾರೆ. ಯಾವ ಅನುಪಾತ? ಇಲ್ಲಿ 3:1. ಸೊ ಇಷ್ಟು ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ಈಗಾಗಲೇ ನಾವು ದೂರ ಸೂತ್ರದಲ್ಲಿ x1 y1 x2 y2 ಅಂತ ಬರ್ಕೋತಿದ್ದೇವೆ. ಅದೇ ರೀತಿ ಇಲ್ಲಿನೂ ಕೂಡ x1 ಎಷ್ಟಾಗ್ತದ, y1 ಎಷ್ಟಾಗ್ತದ, x2 ಎಷ್ಟಾಗ್ತದ, ಅದೇ ರೀತಿ ನಮಗೆ y2 ಎಷ್ಟಾಗ್ತದ ಅನ್ನೋದು ಮತ್ತೊಂದು ಸಾರಿ ಬರ್ಕೊಳ್ಳೋಣ. x1 = ಎಷ್ಟಿದೆ? ನಮಗೆ 3 ಇದೆ. ಅದೇ ರೀತಿ y1 5 ಇದೆ, x2 5, y2 8, M1 ಎಷ್ಟಾಗ್ತದ? ನಮಗೆ 3 ಆಗ್ತದ. ಮತ್ತು M2 ಎಷ್ಟಾಗ್ತದೆ? ನಮಗೆ 1 ಆಗ್ತದ. ಸೊ ಇವಾಗ ನಾವು ಭಾಗ ಪ್ರಮಾಣ ಸೂತ್ರವನ್ನು ಹಚ್ಚಬೇಕು. ಏನಿದೆ ಭಾಗ ಪ್ರಮಾಣ ಸೂತ್ರ? P of x, y is equal to M1 x2 plus M2 x1 divided by M1 plus M2, M1 y2 plus M2 y1 divided by M1 plus M2. ಇದು ನಮಗೆ ಸೂತ್ರ ಇದೆ. ಈ ಸೂತ್ರದಲ್ಲಿ ನಾವು ಏನ್ ಮಾಡಬೇಕು? ಇವಾಗ x1 y1 x2 y2 ಬೆಲೆಗಳನ್ನ ಹಾಕಬೇಕು. ಅದೇ ರೀತಿಯಾಗಿ ಅನುಪಾತ ಏನಿದೆ, M1 3 ಇದೆ, M2 ಏನಿದೆ 1 ಇದೆ, ಆ ಬೆಲೆಯನ್ನು ಕೂಡ ನಾವಿಲ್ಲಿ ಸೂತ್ರದಲ್ಲಿ ಹಾಕಬೇಕು. ಹಾಕಿದಾಗ ಏನಾಗ್ತಿದೆ ನೋಡ್ರಿ, M1 3, ಇಲ್ಲಿ ಮಧ್ಯದಲ್ಲಿ ಗುಣಾಕಾರ ಇರ್ತದ, M1 ಇಂಟು ಎಷ್ಟು ಅಂತ ಕರಿತೇವೆ ನಾವು ಇದನ್ನ. M1 ಇಂಟು ಎಷ್ಟು ಅಂತಂದ್ರೆ M1 ಬೆಲೆ ಎಷ್ಟಿದೆ? 3 ಇದೆ. ಎಷ್ಟು ಎಷ್ಟಿದೆ? ನಮಗೆ 5 ಇದೆ. 5 ಹಾಕಬೇಕು. ಪ್ಲಸ್
m2 ಎಷ್ಟಿದೆ ನಮಗೆ 1 ಇದೆ 1 ಗುಣಿಸು x1 ಎಷ್ಟಿದೆ ನಮಗೆ 3 ಇದೆ 3 ಹಾಕ್ಬೇಕು ಡಿವೈಡೆಡ್ ಬೈ m1 ಪ್ಲಸ್ m2 ಅಪ್ಪ ಅಂತಂದ್ರೆ 3 ಪ್ಲಸ್ 1. ಸೊ ನೆಕ್ಸ್ಟ್ ನಮಗೆ ಅದೇ ರೀತಿ m1 ಎಷ್ಟಿದೆ ಇಲ್ಲಿ 3 y2 ಎಷ್ಟಿದೆ 8 ಹಾಕ್ಬೇಕು ಪ್ಲಸ್ m2 ಎಷ್ಟಿದೆ 1 ಇದೆ 1 ಹಾಕ್ಬೇಕು y1 ಎಷ್ಟಿದೆ ನಮಗೆ 5 ಇದೆ 5 ಹಾಕ್ಬೇಕು. ಸೊ ಡಿವೈಡೆಡ್ ಬೈ m1 ಪ್ಲಸ್ m2 ಅಪ್ಪ ಅಂತಂದ್ರೆ 3 ಪ್ಲಸ್ 1. ಸೊ ಈ ರೀತಿ ನಾವು ಏನ್ ಮಾಡ್ಬೇಕು ಬೆಲೆಗಳನ್ನ ಹಾಕ್ಬೇಕು. ಬೆಲೆಗಳನ್ನ ಹಾಕದ ನಂತರ ನಾವು ಏನ್ ಮಾಡ್ಬೇಕು ಇದನ್ನ ಸಂಕ್ಷೇಪಿಸಬೇಕು. ಎಷ್ಟಾಗ್ತಿದೆ ನಮಗೆ 3 5 15 ಪ್ಲಸ್ 3 1 3 ಡಿವೈಡೆಡ್ ಬೈ 3 ಪ್ಲಸ್ 1 ಅಪ್ಪ ಅಂತಂದ್ರೆ ಎಷ್ಟಾಗ್ತದೆ ನಮಗೆ 4. ಅದೇ ರೀತಿ ಈ ಕಡೆ 3 8 24 ಪ್ಲಸ್ 5 1 5 ಡಿವೈಡೆಡ್ ಬೈ 3 ಪ್ಲಸ್ 1 ಅಪ್ಪ ಅಂತಂದ್ರೆ ನಮಗೆ 4 ಆಗ್ತದೆ. ಸೊ ನೆಕ್ಸ್ಟ್ ನಮಗೆ 15 ಪ್ಲಸ್ 3 ಅಪ್ಪ ಅಂತಂದ್ರೆ 18 ಡಿವೈಡೆಡ್ ಬೈ 4 24 ಪ್ಲಸ್ 5 29 ಡಿವೈಡೆಡ್ ಬೈ 4. ಇವಾಗ ನಾವು ಪಿ ಆಫ್ ಎಕ್ಸ್ ವೈ ಯಾವ ಬಿಂದು ಇದೆ ಅದು ಪಿ ಅಂತಕ್ಕಂಥ ಬಿಂದು ಇದೆ. ಆ ಬಿಂದುವಿನ ನಿರ್ದೇಶಾಂಕಗಳು ಎಷ್ಟಾದವು ನಮಗೆ 18/4 ಮತ್ತು 29/4 ಅಂತ ಹೇಳಾಯ್ತು. ಸೊ ಇಲ್ಲಿ ನಮಗೆ ಛೇದ ಹೋದ್ರೆ ಛೇದ ಹೊಡಿಬೇಕು, ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ಬೇಕು. ಒಂದು ವೇಳೆ ಕ್ಯಾನ್ಸಲ್ ಆಗ್ಲಿಲ್ಲಪ್ಪ ಅಂತಂದ್ರೆ ಏನು ಬಂದಿರ್ತದ ಬೆಲೆ ಅಷ್ಟೇನೆ ಇಡಬೇಕು. ಸೊ ಇಲ್ಲಿ ನಮಗೆ 18/4 ಏನಾಗ್ತದಪ್ಪ ಅಂತಂದ್ರೆ ಕ್ಯಾನ್ಸಲ್ ಆಗ್ತದ. ಸೊ ಹಾಗಾಗಿ ನಾವು ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ನೋಡ್ರಿ 2 2 4 2 9. ಸೊ ಹಾಗಾಗಿ ಇದು ಎಷ್ಟು ಬರ್ತದೆ 9/2. ಸೊ ಮತ್ತೆ ನಮ್ಗೆ ಇದು ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ 9/2 ಇಡಬೇಕು. ನೆಕ್ಸ್ಟ್ ನಮಗೆ 29/4 ಇದೆ. ಸೊ ಇದು ನಮಗೆ ಕ್ಯಾನ್ಸಲ್ ಮಾಡಕ್ ಆಗುದಿಲ್ಲ. ಸೊ ಹಾಗಾಗಿ 29/4 ಅಂತಾನೆ ಇಡಬೇಕು. ಸೊ ಈ ರೀತಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಈ ಬಿಂದುವಿನ ನಿರ್ದೇಶಾಂಕ ಏನಾದ್ರು ಅಂತ ಕೇಳಿದ್ರೆ 9/2 29/4 ಆಗ್ತದ. ಸೊ ಈ ರೀತಿ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ಎರಡು ದತ್ತ ಬಿಂದುಗಳ ನಿರ್ದೇಶಾಂಕಗಳನ್ನ ಕೊಟ್ಟಿರ್ತಾರ. ಅದೇ ರೀತಿಯಾಗಿ ನಮಗೆ ಆ ರೇಖಾಖಂಡವನ್ನ ಒಂದು ಆಂತರಿಕ ಅನುಪಾತದಲ್ಲಿ ದತ್ತ ಅನುಪಾತದಲ್ಲಿ ವಿಭಾಗಿಸಿದಾಗ ಆ ಬಿಂದುವಿನ ನಿರ್ದೇಶಾಂಕ ಎಷ್ಟಾಗ್ತದಂತ ಕೇಳಿದಾಗ ನಾವು ಈ ರೀತಿ ಭಾಗ ಪ್ರಮಾಣ ಸೂತ್ರದಿಂದ ಆ ಬಿಂದುವಿನ ನಿರ್ದೇಶಾಂಕವನ್ನ ನಾವು ಕಂಡುಹಿಡಿತೇವೆ. ಇಲ್ಲಿ ಹಾಗಾದ್ರೆ ನೋಡ್ರಿ ಎ ಅಂತಕ್ಕಂಥ ಬಿಂದು ಇದೆ, ಇಲ್ಲಿ ಬಿ ಅಂತಕ್ಕಂಥ ಬಿಂದು ಇದೆ. ಇಲ್ಲಿ ಎ ಬಿಂದುವಿನ ನಿರ್ದೇಶಾಂಕ ಎಷ್ಟಿದೆ ನಮಗೆ ಕೊಟ್ಟಿದ್ದಾರೆ ಅವರು 3,5. ಅದೇ ರೀತಿ ಬಿ ಬಿಂದುವಿನ ನಿರ್ದೇಶಾಂಕ 5,8 ಅಂತ ಹೇಳಿದೆ. ಈ ಎರಡೂ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಯಾವ ಅನುಪಾತದಲ್ಲಿ ವಿಭಾಗಿಸ್ತದಂತ ಕೇಳಿದ್ರೆ ನಮಗೆ ಅನುಪಾತ ಅಂತಂದ್ರೆ ಮೊದಲು ತಿಳ್ಕೋಬೇಕು. ಇಲ್ಲಿ ಗಮನಿಸ್ರಿ, ನಾ ಈ ಒಂದು ರೇಖಾಖಂಡವನ್ನ ಸಮಭಾಗಗಳನ್ನಾಗಿ ಮಾಡ್ತೀನಿ. ಎಷ್ಟು ಸಮಭಾಗಗಳನ್ನಾಗಿ ಮಾಡ್ತೀನಿ ಅಂದ್ರೆ ಒಂದು 4 ಸಮಭಾಗಗಳನ್ನಾಗಿ ಮಾಡ್ತೀನಿ. 4 ಸಮಭಾಗಗಳನ್ನಾಗಿ ಮಾಡಿದ್ದೀನಿ. ಇಲ್ಲಿ ನಮಗೆ ಇದಕ್ಕ ಪಿ ಅಂತ ಕೊಡ್ತೀನಿ, ಇದಕ್ಕ ಕೆ ಅಂತ ಕೊಡ್ತೀನಿ, ಇದಕ್ಕೆ ಎಂ ಅಂತ ಕೊಡ್ತೀನಿ. ಸೊ ಇಲ್ಲಿ ನಮಗೆ ಅನುಪಾತಗಳನ್ನ ಬರಿಬೇಕಾದ್ರೆ ಯಾವ ರೀತಿ ಅನುಪಾತ, ಇಲ್ಲಿ ಪಿ ಬಿಂದು ಈ ರೇಖಾಖಂಡವನ್ನ ಯಾವ ಅನುಪಾತದಲ್ಲಿ ವಿಭಾಗಿಸದ, ಅದೇ ರೀತಿ ಕೆ ಬಿಂದು ಈ ರೇಖಾಖಂಡವನ್ನ ಯಾವ ಅನುಪಾತದಲ್ಲಿ ವಿಭಾಗಿಸಿದ, ಅದೇ ರೀತಿ ಎಂ ಬಿಂದು ಈ ರೇಖಾಖಂಡವನ್ನ ಯಾವ ಅನುಪಾತದಲ್ಲಿ ವಿಭಾಗಿಸದ ಅನ್ನೋದಾದ್ರೆ ಇಲ್ಲಿ ಗಮನಿಸ್ರಿ, ಪಿ ಅಂತಕ್ಕಂಥ ಬಿಂದು ಈ ರೇಖಾಖಂಡದ ಮೇಲೆ ಇದೆ. ಈ ರೇಖಾಖಂಡದ ಮೇಲೆ ಎಲ್ಲಿ ಆದಂತ ಕೇಳಿದ್ರೆ ಇಲ್ಲಿ ಆದ. ಹಾಗಾದ್ರೆ ಎದಿಂದ ಎಷ್ಟು ಮಾನ ದೂರದಲ್ಲಿ ಆದಂತ ಕೇಳಿದಾಗ ಎಷ್ಟು ಮಾನ ದೂರದಲ್ಲಿ ಅದ ನೋಡ್ರಿ, ಇಲ್ಲಿದಿಂದ ಇಲ್ಲಿಗೆ 1 2 3 ಮಾನ ದೂರದಲ್ಲಿ ಅದ. ಸೊ ಹಾಗಾಗಿ ಈ ಕಡೆ ಇರ್ತಕ್ಕಂಥದ್ದು ಎಷ್ಟು ಅನುಪಾತ ಆಗ್ತದ ನಮಗೆ 3 ಅಂತ, ಅಂದ್ರೆ ಒಟ್ಟಾರೆಯಾಗಿ ಎಷ್ಟು ಭಾಗಗಳದಾವ ಅಂತ ಅರ್ಥ, 3 ಇದೆ. ಸೊ ಹಾಗಾಗಿ 3. ಇನ್ನು ಈ ಕಡೆ ಎಷ್ಟಿದೆ ನಮಗೆ 1 ಇದೆ.
ಸೊ ಹಾಗಾಗಿ ನಾವು ಪಿ ಬಿಂದುವಿನ ಈ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸ್ತದ ಅಂತ ಕೇಳಿದ್ರೆ 3:1 ವಿಭಾಗಿಸ್ತದ ಅಂತ ಹೇಳ್ತೇವೆ. 3:1 ವಿಭಾಗಿಸ್ತದ ಅಂತ ಹೇಳ್ತೇವೆ. ಅದೇ ರೀತಿ ನಮಗೆ ಕೆ ಬಿಂದು ಈ ರೇಖಾಖಂಡವನ್ನ ಯಾವ ಅನುಪಾತದಲ್ಲಿ ವಿಭಾಗಿಸ್ತದ ಅಂತ ಕೇಳಿದಾಗ ಇಲ್ಲಿ ಕೆ ಬಿಂದುವನ್ನ ಎಲ್ಲಿದೆ ನೋಡ್ರಿ, ಇಲ್ಲಿದೆ. ಈ ಕೆ ಬಿಂದು ಈ ರೇಖಾಖಂಡವನ್ನ ಯಾವ ಅನುಪಾತದಲ್ಲಿ ವಿಭಾಗಿಸ್ತದ ಅಂತಂದ್ರೆ ಈ ಕಡೆ ಎಷ್ಟು ಭಾಗದವಪ್ಪ ಅಂತ ನಮಗೆ 2 ಭಾಗಿದೆ, 2. ಈ ಕಡೆ ಎಷ್ಟು ಭಾಗದವ 2 ಭಾಗಿದೆ ನೋಡ್ರಿ. ಇಲ್ಲಿದಿಂದ ಇಲ್ಲಿಗೆ ಬಿ ವರೆಗೂ, ಕೆ ದಿಂದ ಬಿ ವರೆಗೂ 2 ಭಾಗದವೆ. ಅದೇ ರೀತಿ ಎ ದಿಂದ ಕೆ ವರೆಗೆ ಎಷ್ಟು ಭಾಗದವ 2 ಅದಾವ. ಸೊ ಹಾಗಾಗಿ ಈ ಕೆ ಬಿಂದು, ಕೆ ಅಂತಕ್ಕಂಥ ಬಿಂದು ಈ ರೇಖಾಖಂಡವನ್ನ ಯಾವ ಅನುಪಾತದಲ್ಲಿ ವಿಭಾಗಿಸ್ತದ ಅಂತ ಕೇಳಿದ್ರೆ 2:2 ಅಂತ ಬರಿತೇವೆ. 2:2 ಅಂತ ಬರಿತೇವೆ. ಅದೇ ರೀತಿ ನಮಗೆ ಈಗ ಎಂ ಬಿಂದು ಈ ರೇಖಾಖಂಡವನ್ನ ಯಾವ ಅನುಪಾತದಲ್ಲಿ ವಿಭಾಗಿಸ್ತದ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ, ಎ ಬಿಂದುವಿನಿಂದ ಎಂ ಎಷ್ಟು ದೂರದಲ್ಲಿ ಅದಪ್ಪ ಅಂತಂದ್ರೆ 1 ಮಾನ ದೂರದಲ್ಲಿ ಅದ. ಸೊ ಹಾಗಾಗಿ 1. ಸೊ ಈ ಕಡೆ ಎಂ ಬಿಂದುವಿನಿಂದ ಬಿ ಬಿಂದು ಎಷ್ಟು ದೂರದಲ್ಲಿ ಅದಪ್ಪ ಅಂತಂದ್ರೆ 3 ಮಾನ ದೂರದಲ್ಲಿದೆ. ಸೊ ಹಾಗಾಗಿ ನಮಗೆ 3 ಅಂತ ಬರೀತೇವೆ. ಹಾಗಾಗಿ ಈ ಎಂ ಬಿಂದು ರೇಖಾಖಂಡವನ್ನ ಯಾವ ಅನುಪಾತದಲ್ಲಿ ವಿಭಾಗಿಸೋದಂತ ಕೇಳಿದ್ರೆ 1:3 ವಿಭಾಗಿಸೋದಂತ ಹೇಳ್ತೇವೆ. 1:3 ವಿಭಾಗಿಸದ. ಸೊ ಈ ರೀತಿ ನಾವು ಅನುಪಾತಗಳನ್ನ ಅರ್ಥೈಸ್ಕೊಳ್ಬೇಕು. ಇಲ್ಲಿ ನಿಮಗೆ ಏನ್ ಮಾಡಿರ್ತಾರ ಅಂತ ಕೇಳಿದ್ರೆ ಅನುಪಾತವನ್ನ ಅವರೇ ಕೊಟ್ಟಿರ್ತಾರ, ಆನಂತರ ದತ್ತ ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾರ. ಆದ್ರೆ ಆ ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸದಂತ ಕೇಳಿದಾಗ ಅವ್ರು ಕೇಳ್ತಿರ್ತಾರ. ಏನಪ್ಪಾ ಅಂತಂದ್ರೆ ಇಲ್ಲಿ ಅನುಪಾತಗಳನ್ನ ಕೊಟ್ಟಿರ್ತಾರ, ಆದ್ರೆ ಆ ಬಿಂದುವಿನ ನಿರ್ದೇಶಾಂಕವನ್ನ ನೀವು ಬರಿಬೇಕಾಗ್ತದ. ಆ ಬಿಂದುವಿನ ನಿರ್ದೇಶಾಂಕವನ್ನ ನೀವು ಏನ್ ಮಾಡ್ಬೇಕಾಗ್ತದ, ಕಂಡುಹಿಡಿಬೇಕಾಗ್ತದ. ಸೊ ಈ ರೀತಿ ಇಷ್ಟು ಮಾಡಿದ್ರೆ ನಿಮಗೆ 2 ರಿಂದ 3 ಮಾರ್ಕ್ಸ್ಗಳನ್ನ ಕೇಳುವ ಚಾನ್ಸಸ್ ಇದೆ. ಸೊ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಇದನ್ನ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಇದೇ ರೀತಿ ಇನ್ನೊಂದು ನಿಮಗೆ ಏನ್ ಮಾಡ್ತಾರಂತ ಕೇಳಿದ್ರೆ ಇಲ್ಲಿ ನಿರ್ದೇಶಾಂಕಗಳನ್ನ ಕೊಟ್ಟಿರ್ತಾರ. ಆ ನಂತರ ಆ ನಿರ್ದೇಶಾಂಕಗಳನ್ನ ಸೇರಿಸುವ ರೇಖಾಖಂಡ ಒಂದು ಬಿಂದು ವಿಭಾಗಿಸದ ಅಂತ ಕೇಳಿದ್ರೆ ಈ ಬಿಂದು ವಿಭಾಗಿಸದ ಎ ಬಿ. ನೆಕ್ಸ್ಟ್ ಪಿ ಅಂತಕ್ಕಂಥ ಬಿಂದು ವಿಭಾಗಿಸೈತಿ. ಎ ಬಿಂದುವಿನ ನಿರ್ದೇಶಾಂಕ ಕೊಟ್ಟಿರ್ತಾರ, ಬಿ ಬಿಂದುವಿನ ನಿರ್ದೇಶಾಂಕ ಕೊಟ್ಟಿರ್ತಾರ, ಅದೇ ರೀತಿ ಪಿ ಬಿಂದುವಿನ ನಿರ್ದೇಶಾಂಕವನ್ನ ಕೊಟ್ಟಿರ್ತಾರ. ಈಗ ನೀವು ಏನ್ ಕೇಳ್ತಾರಪ್ಪ ಅಂತಂದ್ರೆ ನಿಮಗೆ ಏನ್ ಕೇಳ್ತಾರ ಅವರು, ಯಾವ ಅನುಪಾತದಲ್ಲಿ ವಿಭಾಗಿಸದ ಈ ಪಿ ಬಿಂದು ಈ ರೇಖಾಖಂಡವನ್ನ ಅಂತ ಹೇಳಿ ಕೇಳ್ತಾರ. ಸೊ ಈ ರೀತಿನೂ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಇದೆ. ಅದಕ್ಕೆ ಬೇರೆ ಸೂತ್ರ ಇಲ್ಲ, ಇದೇ ಸೂತ್ರದಿಂದ ನಾವು ಏನು ಮಾಡಬಹುದು, ಆ ಅನುಪಾತವನ್ನ ನಾವು ಕಂಡುಹಿಡಿಬಹುದು. ತಿಳಿತಾ? ಆ ಅನುಪಾತವನ್ನ ನಾವು ಏನ್ ಮಾಡಬಹುದು, ಕಂಡುಹಿಡಿಬಹುದು. ಸೊ ಇವಾಗ ಒಂದು ಉದಾಹರಣೆಯನ್ನ ನಾವು ನೋಡೋಣ. ಇಲ್ಲಿ ಇನ್ನೊಂದು ರೀತಿ ಉದಾಹರಣೆಯನ್ನ ಕೊಡ್ತಾರ. ಯಾವ ರೀತಿಯಪ್ಪ ಅಂತಂದ್ರೆ ಪಿ ಆಫ್ 2,6 ಬಿಂದು, ಎ ಆಫ್ -2,2 ಮತ್ತು ಬಿ ಆಫ್ 3,7 ಈ ನಿರ್ದೇಶಾಂಕಗಳನ್ನು ಸೇರಿಸುವ ರೇಖೆಯನ್ನು ಆಂತರಿಕವಾಗಿ ವಿಭಾಗಿಸುವ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ತಾರ. ಈ ರೀತಿ ಪ್ರಶ್ನೆಗಳನ್ನ ಕೊಡ್ತಾರ. ಇಲ್ಲಿ ನಮ್ಗೆ ಏನು ಕೊಟ್ಟಿದಾರಪ್ಪ ಅಂತಂದ್ರೆ 2 ಬಿಂದುಗಳನ್ನ ಕೊಟ್ಟಿದಾರ. 2 ಬಿಂದುಗಳನ್ನ ಕೊಟ್ಟಿದಾರ. ಈ ಬಿಂದುಗಳ ನಿರ್ದೇಶಾಂಕಗಳನ್ನ ಕೊಟ್ಟಿದಾರ. ಎ ಅಂತಕ್ಕಂಥ ಬಿಂದುವಿನ ನಿರ್ದೇಶಾಂಕ -2,2, ಬಿ ಬಿಂದುವಿನ ನಿರ್ದೇಶಾಂಕ 3,7. ಈ 2 ಬಿಂದುಗಳ ನಿರ್ದೇಶಾಂಕಗಳನ್ನ ಕೊಟ್ಟಿದಾರ. ಈ 2 ಬಿಂದುಗಳನ್ನು ಸೇರಿಸುವ ಒಂದು ರೇಖಾಖಂಡ ಇದೆ. ಈ ರೇಖಾಖಂಡದ ಮೇಲೆ ಈ ಪಿ ಅಂತಕ್ಕಂಥ ಬಿಂದು ಇದೆ. ಈ ಪಿ ಅಂತಕ್ಕಂಥ ಬಿಂದು ಇದೆ. ಈ ಪಿ ಅಂತಕ್ಕಂಥ ಬಿಂದುವಿನ ನಿರ್ದೇಶಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ 2,6 ಅಂತೇಳಿ. ಇವಾಗ ನಮಗೆ ಈ ಪಿ ಅಂತಕ್ಕಂಥ ಬಿಂದು ಈ ರೇಖಾಖಂಡವನ್ನ ಯಾವ ಅನುಪಾತದಲ್ಲಿ ವಿಭಾಗಿಸದ ಅಂತ ಪ್ರಶ್ನೆಯನ್ನ ಕೇಳಿದಾರ. ಸೊ ಇಲ್ಲಿ ನಮಗೆ ಯಾವ ಅನುಪಾತದಲ್ಲಿ ಅಂದ್ರೆ M1 ಅನುಪಾತ M2 ಅಂತ ತೋರ್ತೇವೆ. ಯಾವ ಅನುಪಾತದಲ್ಲಿ ವಿಭಾಗಿಸದ ಅನ್ನೋದು ನಮ್ಗ ಕೊಟ್ಟಿಲ್ಲ. ಹಾಗಾಗಿ ನಾವು M1 ಮತ್ತು M2 ಬೆಲೆಗಳನ್ನ ನಾವ್ ಏನ್ ಮಾಡ್ಬೇಕಾಗಿದೆ, ಇಲ್ಲಿ ಕಂಡು ಹಿಡಿಬೇಕಾಗ್ಯದ. ಸೊ ಇಲ್ಲಿ ಕಂಡು ಹಿಡಿಬೇಕಾದ್ರೆ ಸೊ ಮೊದಲನೇದಲ್ಲಿ ಯಾವ ರೀತಿ ನಾವು ಭಾಗ ಪ್ರಮಾಣ ಸೂತ್ರದಲ್ಲಿ P ಆಫ್ X, Y
ನಿರ್ದೇಶಾಂಕಗಳನ್ನ ಕಂಡುಹಿಡಿದಿದ್ದೇವೆ. ಅದೇ ರೀತಿ ಇಲ್ಲಿನೂ ಕೂಡ ಭಾಗ ಪ್ರಮಾಣ ಸೂತ್ರದಿಂದ ನಾವು ಏನ್ ಮಾಡಬಹುದು, ಆ ಅನುಪಾತಗಳನ್ನ ಕಂಡುಹಿಡಿಬಹುದು. ಪರಿಹಾರ x1 ಎಷ್ಟಿದೆ ನಮಗೆ ನೇರವಾಗಿ ಬರೀತೇವೆ. ಇಲ್ಲಿ x1 ಎಷ್ಟಿದೆ ನಮಗೆ -2. ನೆಕ್ಸ್ಟ್ y1 2, x2 3, y2 7 ಇಷ್ಟು ಕೊಟ್ಟಿದ್ದಾರೆ. ಮತ್ತೇನು ಕೊಟ್ಟಿದಾರ, ಪಿ ಬಿಂದುವಿನ ನಿರ್ದೇಶಾಂಕನು ಕೊಟ್ಟಿದಾರ. ಅಂದ್ರೆ ನಮ್ಗೆ ಏನ್ ಕೊಟ್ಟಂಗ ಪಿ ಆಫ್ ಎಕ್ಸ್ ಕಾಮ ವಾಯ್ ಈ ಬಿಂದುವಿನ ನಿರ್ದೇಶಾಂಕ ಕೊಟ್ಟಿದಾರ. ಸೊ ಹಾಗಾಗಿ ಎಷ್ಟು ಕೊಟ್ಟಿದಾರ, 2,6. ಹಾಗಾದ್ರೆ ಇಲ್ಲಿ ಎಕ್ಸ್ ಇಸ್ಕೊಲ್ ಟು ಎಷ್ಟು ಅಂದಂಗ 2, ವಾಯ್ ಇಸ್ಕೊಲ್ ಟು ಎಷ್ಟು ಅಂದಂಗ 6 ಅಂತ ಹೇಳಿ ಅರ್ಥ. ಈಗ ನಮ್ಗೆ ಭಾಗ ಪ್ರಮಾಣ ಸೂತ್ರ ಏನಿದೆ, ಪಿ ಆಫ್ ಎಕ್ಸ್ ಕಾಮ ವಾಯ್ ಈಸ್ ಈಕ್ವಲ್ ಟು, ಇನ್ನೊಂದ್ಸಾರಿ ಸೂತ್ರವನ್ನ ಬರೆಯನು, m1 ಆಫ್ x2 ಪ್ಲಸ್ m2 ಆಫ್ x1 ಡಿವೈಡೆಡ್ ಬೈ m1 ಪ್ಲಸ್ m2. ಅದೇ ರೀತಿ m1 ಆಫ್ y2 ಪ್ಲಸ್ m2 ಆಫ್ y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಇದು ಭಾಗ ಪ್ರಮಾಣ ಸೂತ್ರ. ಇಲ್ಲಿ ನಾವು ಬೆಲೆಗಳನ್ನು ಹಾಕಬೇಕು. ಪಿ ಆಫ್ ಎಕ್ಸ್ ಕಾಮ ವಾಯ್ ಇಕ್ವಲ್ ಟು ಎಷ್ಟು, 2,6 ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಏನ್ ಬರಿತೇವೆ, ಪಿ ಆಫ್ 2,6 ಅಂತ ಬರಿತೇವೆ. ಪಿ ಆಫ್ 2,6 ಈಸ್ ಈಕ್ವಲ್ ಟು, ನಮಗೆ m1 ಗೊತ್ತಿಲ್ಲ, m1 ಗೊತ್ತಿಲ್ಲ ಅಷ್ಟೇ ಇರಲಿ. m1 ಎಷ್ಟಿದೆ ನಮಗೆ 3 ಇದೆ, ಇಂಟು 3 ಪ್ಲಸ್ m2 ಗೊತ್ತಿಲ್ಲ, m2 ಅಷ್ಟೇ ಇರಲಿ. x1 ಎಷ್ಟಿದೆ, -2 ಇದೆ. ಸೊ -2 ಡಿವೈಡೆಡ್ ಬೈ m1 ಪ್ಲಸ್ m2, m1 ಪ್ಲಸ್ m2. ಸೊ ನೆಕ್ಸ್ಟ್ ನಾವು m1 ಗೊತ್ತಿಲ್ಲ, y2 ಎಷ್ಟಿದೆ ನಮಗೆ 7 ಪ್ಲಸ್ m2 ಯಾಸ್ ಇಟ್ ಈಸ್, m2 ಯಾಸ್ ಇಟ್ ಈಸ್. ನೆಕ್ಸ್ಟ್ y1 ಎಷ್ಟಿದೆ ನಮಗೆ 2 ಇದೆ, ಡಿವೈಡೆಡ್ ಬೈ m1 ಪ್ಲಸ್ m2. ಈ ರೀತಿ ನಾವು ಬೆಲೆಗಳನ್ನು ಹಾಕಬೇಕು. ಹಾಕಿದ ನಂತರ ಇನ್ನೊಂದು ಸಾರಿ ಅದನ್ನ ಸಂಕ್ಷೇಪಿಸಿಕೊಳ್ಳೋಣ. ಪಿ ಆಫ್ 2,6 is equal to 3 into m1, 3m1 plus -2 into m2 ಏನಾಗ್ತದ, -2 m2 ಆಗ್ತದ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗ್ಬಿಡ್ತದ, ಮೈನಸ್ ಆಗ್ತದ. ಹಾಗಾಗಿ -2m2 ಡಿವೈಡೆಡ್ ಬೈ m1 ಪ್ಲಸ್ m2 ಕಾಮ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ 7 ಇಂಟು m1 7m1 ಪ್ಲಸ್ 2 ಇಂಟು m2 2m2 ಡಿವೈಡೆಡ್ ಬೈ m1 ಪ್ಲಸ್ m2, m1 ಪ್ಲಸ್ m2. ಇವಾಗ ನಮಗೆ ಇಷ್ಟು ಬೆಲೆಗಳನ್ನು ಹಾಕಿದಾಗ ನಮ್ಗೆ ಏನು ಬಂತು, 3m1 ಮೈನಸ್ 2m2 m1 ಪ್ಲಸ್ m2 ಕಾಮ 7m1 ಪ್ಲಸ್ 2m2 ಡಿವೈಡೆಡ್ ಬೈ m1 ಪ್ಲಸ್ m2 ಬಂತು. ಇವಾಗ ನಾವು ಏನ್ ಮಾಡಬೇಕು, ಇಲ್ಲಿ ಈಗಾಗಲೇ ನಮಗೆ ಗೊತ್ತದ, ಗಮನಿಸ್ರಿ ಇಲ್ಲಿ ಪಿ ಆಫ್ ಎಕ್ಸ್ ಕಾಮ ವಾಯ್ ಅಪ್ಪ ಅಂತಂದ್ರೆ ನಾವು ಇಲ್ಲಿ ಏನಂತ ಬರೀತಿದ್ದೇವೆ, 2 ಆಫ್ 6 ಅಂತ ಬರೆದಿದ್ದೇವೆ. ನೋಡ್ರಿ ಇಲ್ಲಿ ಗಮನಿಸ್ರಿ, ಎಕ್ಸ್ ಅಪ್ಪ ಅಂತಂದ್ರೆ ಎಷ್ಟಾಯ್ತು, ನಮಗೆ 2 ಅಂತ ಬರೀತಿದ್ದೇವೆ. ಹೌದಾ, ಎಕ್ಸ್ ಅಪ್ಪ ಅಂತಂದ್ರೆ ಏನಂತ ಬರೀತಿದ್ದೇವೆ, 2 ಅಂತ ಬರೀತೇವೆ. ಅದೇ ರೀತಿ ಇಲ್ಲಿ ಎಕ್ಸ್ ಅಪ್ಪ ಅಂತಂದ್ರೆ ಇಲ್ಲಿ ನಾವು ಈಗ 2 ಅಂತ ಬರ್ದಿದ್ದೇವೆ, ಸರಿನಾ. ಈಗ ಇಲ್ಲಿ ನಮಗೆ ನಿರ್ದೇಶಾಂಕಗಳನ್ನು ಕೊಟ್ಟಾಗ ಎರಡು ಏನ್ ಮಾಡ್ಕೋಬೇಕು, ಅವುಗಳನ್ನ ಹೋಲಿಕೆ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ನಮಗೆ ಏನಾಗ್ತಿದೆ ಅಂತ ಕೇಳಿದ್ರೆ, 2 ಈಸ್ ಈಕ್ವಲ್ ಟು ಏನಾದಂಗ ಆಗ್ತದ, ಮೊದಲನೇ ನಿರ್ದೇಶಾಂಕ. 2 ಈಸ್ ಈಕ್ವಲ್ ಟು ಏನಾಗ್ತದ, ಇಲ್ಲಿ ಇರ್ತಕ್ಕಂಥದ್ದು ಮೊದಲನೇ ನಿರ್ದೇಶಾಂಕ. ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು r ಈಸ್ ಈಕ್ವಲ್ ಟು ಏನಾಗ್ತದೆ, 7m1 ಪ್ಲಸ್ 2m2 ಡಿವೈಡೆಡ್ ಬೈ m1 ಪ್ಲಸ್ m2. ಇಲ್ಲಿ ಬರೀತೇವೆ ನೋಡ್ರಿ. ಸೊ ಹಾಗಾಗಿ 2 ಈಸ್ ಈಕ್ವಲ್ ಟು ಏನಂತ ಬರಿಬೇಕು, 3m1 ಮೈನಸ್ 2m2 ಡಿವೈಡೆಡ್ ಬೈ m1 ಪ್ಲಸ್ m2. ಎರಡು ಈಕ್ವಲ್ ಮಾಡಿದ್ದೇವೆ. ಎರಡಕ್ಕೆ ಯಾವುದು ಸಮ ಆಯ್ತದು, 3m1 ಮೈನಸ್ 2m2
ಡಿವೈಡೆಡ್ ಬೈ m1 ಪ್ಲಸ್ m2. ಅದೇ ರೀತಿ ನಮಗೆ ಆರು ಈಸ್ ಈಕ್ವಲ್ ಟು ಎರಡನೇದು ಬೆಲೆಯನ್ನ ನೋಡ್ರಿ. ಈಗ ಆರು ಈಸ್ ಈಕ್ವಲ್ ಟು ಯಾವ್ದಕ್ಕೆ ಸಮ ಆಗ್ತದ? ಆರು ಈಸ್ ಈಕ್ವಲ್ ಟು 7m1 ಪ್ಲಸ್ 2m2 ಡಿವೈಡೆಡ್ ಬೈ m1 ಪ್ಲಸ್ m2. ಈ ರೀತಿ ನಾವು ಏನ್ ಮಾಡ್ಕೋಬೇಕು, ಅವುಗಳನ್ನ ಸಮ ಮಾಡ್ಕೋಬೇಕು ಬೆಲೆಗಳನ್ನ. ಗೊತ್ತಾಯ್ತಾ? ಸೊ ಇದು ಆದ ನಂತರ ನಾವು ಏನ್ ಮಾಡ್ಬೇಕು, ಇವಾಗ ಇಲ್ಲಿ ಇದನ್ನಾರ ತೆಗೆದುಕೊಂಡು ನೀವು m1 ಮತ್ತು m2 ಅನುಪಾತಗಳನ್ನ ಕಂಡುಹಿಡಿಬಹುದು, ಅಥವಾ ಇದನ್ನ ತೆಗೆದುಕೊಂಡು m1 ಮತ್ತು m2 ಬೆಲೆಗಳನ್ನ ನೀವು ಕಂಡುಹಿಡಿಯುವ. ಯಾವ್ದಾದ್ರೂ ಒಂದನ್ನ ತೆಗೆದುಕೊಳ್ರಿ, ಎರಡು ತಗೋಕ ಹೋಗ್ಬೇಡ್ರಿ. ಗೊತ್ತಾಯ್ತಾ? ಸೊ ಇವಾಗ ನಾನು ಇದನ್ನ ತಗೋತೀನಿ. ಇಲ್ಲಿ ನೋಡ್ರಿ, ಇದನ್ನ ಈ ಕಡೆ ತಂದಾಗ ಏನಾಗ್ತದೆ, ಭಾಗಾಕಾರ ಇದ್ದದನ್ನ ಈ ಕಡೆ ತಂದ್ರೆ ಗುಣಾಕಾರ ಆಗ್ತದ. ಸೊ ಹಾಗಾಗಿ 2 ಇಂಟು m1 ಪ್ಲಸ್ m2 ಬ್ರಾಕೆಟ್ ದಾಗ ಬರೀತೀನಿ ಈಸ್ ಈಕ್ವಲ್ ಟು 3m1 ಮೈನಸ್ 2m2 ಮೈನಸ್ 2m2 ಇಷ್ಟಾಯ್ತು. ಸೊ ಇದನ್ನ ಗುಣಿಸ್ತೇವೆ. 2 ಇಂಟು m1 2m1 ಪ್ಲಸ್ 2 ಇಂಟು m2 2m2 ಈಸ್ ಈಕ್ವಲ್ ಟು 3m1 ಮೈನಸ್ 2m2. ಇವಾಗ ಈಸ್ ಈಕ್ವಲ್ ಟು ಇಲ್ಲಿ ನಮಗೆ ಈ 2m1 ಅನ್ನ ಆ ಕಡೆ ಒಯ್ತೀನಿ, ಈ 2m2 ಅನ್ನ ಈ ಕಡೆ ತಂದು ಬಿಡ್ತೀನಿ. ನೋಡ್ರಿ 2m2 ಇದು ಮೈನಸ್ 2m2 ನ ಈ ಕಡೆ ತಂದಾಗ ಏನಾಗ್ಬಿಡ್ತದೆ, ನಮ್ಗೆ ಪ್ಲಸ್ ಆಗ್ತದೆ. ಪ್ಲಸ್ 2m2 ಈಸ್ ಈಕ್ವಲ್ ಟು ಇಲ್ಲಿ 3m1 ಇದೆ, 3m1 ಈಸ್ ಇದನ್ನ ಈ ಕಡೆ ಹೋದ್ರೆ ಮೈನಸ್ 2m1. ಇನ್ನೊಂದ್ಸಾರಿ ಗಮನಿಸ್ರಿ, ಇಲ್ಲಿ ನೋಡಿ 2m1 ಪ್ಲಸ್ 2m2 ಈಸ್ ಈಕ್ವಲ್ ಟು 3m1 ಮೈನಸ್ 2m2 ಇದೆ. ಇವಾಗ ಏನ್ ಮಾಡ್ತೀನಿ, 2m2 ಅಷ್ಟು ಇಟ್ಟಿದ್ದೀನಿ. 2m2 ಇಲ್ಲಿ ಇರ್ತಕ್ಕಂಥದ್ದು ಮೈನಸ್ 2m2 ನ ಈ ಸೈಡ್ ತಗೊಂಡ್ ಬಂದೇವಿ. ಅವಾಗ ಈ ಕಡೆ ತಂದಾಗ ಏನಾಗ್ತದ, ಪ್ಲಸ್ ಆಗ್ತದ. ಪ್ಲಸ್ 2m2 ಅಂತ ಬರೆದಿದ್ದೇವೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು 3m1 ಇಲ್ಲೇ ಇಟ್ಟಿದ್ದೇವೆ. 3m1 ಇಲ್ಲಿ ಉಳಿದಿರ್ತಕ್ಕಂಥದ್ದು 2m1 ಅನ್ನ ಆ ಕಡೆ ಒಯ್ದಿದ್ದೇವೆ. ಇಲ್ಲಿ ಪ್ಲಸ್ ಇದೆ, ಈ ಕಡೆ ಒಯ್ದ್ರೆ ಮೈನಸ್ ಆಗ್ತದ. ಹಾಗಾಗಿ ಮೈನಸ್ 2m1. ಸೊ ಈಸ್ ಈಕ್ವಲ್ ಟು 2m2 ಪ್ಲಸ್ 2m2 ಒಟ್ಟಾರೆಯಾಗಿ ಎಷ್ಟು m2 ಆದವಪ್ಪ ಅಂತ ನಮಗೆ 4m2 ಅದು 4m2 ಈಸ್ ಈಕ್ವಲ್ ಟು 3m1 ಮೈನಸ್ 2m1 ಅಪ್ಪ ಅಂತಂದ್ರೆ ನಮಗೆ 3ರಲ್ಲಿ 2 ಕಳೆದ್ರೆ 1m1 ಆಯ್ತು. ಸೊ ಇವಾಗ ಬರೀತೇವೆ ನಾವು ಈಸ್ ಈಕ್ವಲ್ ಟು 4 ಇದನ್ನ ಈ ಕಡೆ ತರ್ತೀನಿ. 4/1 ಈಸ್ ಈಕ್ವಲ್ ಟು m1 ಡಿವೈಡೆಡ್ ಬೈ m2. m1 ಡಿವೈಡೆಡ್ ಬೈ m2. ನೋಡ್ರಿ m2 ನ ಆ ಕಡೆ ಒಯ್ದಿದ್ದೀನಿ, 1 ಅನ್ನ ಈ ಕಡೆ ತಂದಿದ್ದೀನಿ. ಸೊ ಏನಾಗ್ಬಿಡ್ತು, 4 ಡಿವೈಡೆಡ್ ಬೈ 1 ಈಸ್ ಈಕ್ವಲ್ ಟು m1 ಡಿವೈಡೆಡ್ ಬೈ m2 ಆಯ್ತು. ಹಾಗಾದ್ರೆ ನಮಗ m1 ಡಿವೈಡೆಡ್ ಬೈ m2 ಅನುಪಾತ ಅಂತಾನೆ ಐತೆ. m1 ಅನುಪಾತ m2, m1 ಅನುಪಾತ m2 ಅಪಾತ ಅಂದ್ರೆ ಏನಾಗ್ಬಿಡ್ತದ, ನಮಗೆ m1 ಅನುಪಾತ m2 ಅಪಾತ ಅಂತಂದ್ರೆ 4:1 ಅಂತ ಬರಿತೇವೆ. 4:1. ಸೊ ಈ ರೀತಿ ನಾವು ಏನ್ ಮಾಡ್ತೇವೆ ಅಂತ ಕೇಳಿದ್ರೆ ನಾವು ಅನುಪಾತಗಳನ್ನ ಕಂಡುಹಿಡಿತೇವೆ. ಸೊ ಇಲ್ಲಿ ನೋಡ್ರಿ 2 ಈಸ್ ಈಕ್ವಲ್ ಟು 3m1 ಮೈನಸ್ 2m2 ಡಿವೈಡೆಡ್ ಬೈ m1 ಪ್ಲಸ್ m2 ಇದನ್ನ ತೆಗೆದುಕೊಂಡು ನಾವು ಏನ್ ಮಾಡಿದ್ದೇವೆ, ಅನುಪಾತಗಳನ್ನ ಕಂಡುಹಿಡಿದಿದ್ದೇವೆ. ಅದೇ ರೀತಿ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರ 6 is equal to 7m1 plus 2m2 divided by m1 plus m2 ಇದನ್ನು ತೆಗೆದುಕೊಂಡ್ರು ಸಹಿತ ನಿಮಗೆ ಅನುಪಾತಗಳು ಏನು ಬರ್ತಾವ ಅಂತ ಕೇಳಿದ್ರೆ ಇದೇ ಅನುಪಾತಗಳನ್ನ ಬರ್ತಾವ. ಯಾವುದೇ ರೀತಿ ಬೇರೆ ಅನುಪಾತಗಳನ್ನ ಬರೆಯೋದಿಲ್ಲ. ಆದ್ರೆ ನೀವು ಬಿಡಿಸುವಾಗ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಬಿಡಿಸಬೇಕು ಅಷ್ಟೇ. ಗೊತ್ತಾಯ್ತಾ? ಸೊ ಇಲ್ಲಿ ನಮಗೆ ಇದುವರೆ ತಗೊಂಡು ಬಿಡಿಸ್ರಿ ಅಥವಾ ಇದುವರೆ ತಗೊಂಡು ಬಿಡಿಸ್ರಿ. ಇದು ಸ್ಟೆಪ್ ಹೆಂಗ್ ಬರ್ತು ಗೊತ್ತಾಯ್ತಾ? ಇಲ್ಲಿ ಏನಿರ್ತದಲ್ಲ, ಇಲ್ಲಿ ನಿರ್ದೇಶಾಂಕಗಳನ್ನ ಕೊಟ್ಟಿರ್ತಾರ. p ಆಫ್ 2, 6 ಅವರೇ ಕೊಟ್ಟಿದಾರ. ಈಕ್ವಲ್ ಟು ಇದು ನಾವು ಕಂಡುಹಿಡಿದಿರ್ತಕ್ಕಂಥದ್ದು ನಿರ್ದೇಶಾಂಕ. ಅವೆರಡು ಏನ್ ಮಾಡ್ಬೇಕು, ಸಮ ಮಾಡ್ಬೇಕು. x ಸಮ ಮಾಡಿಬಿಡ್ರಿ. ನೆಕ್ಸ್ಟ್ y ಸಮ ಮಾಡಿಬಿಡ್ರಿ. ಅವಾಗ ಏನಾಗ್ತದ, 2 ಈಕ್ವಲ್ ಟು ಏನಾಗ್ಬಿಡ್ತದ 3m1 ಮೈನಸ್ 2m2 ಡಿವೈಡೆಡ್ ಬೈ m1 ಪ್ಲಸ್ m2. ನೋಡ್ರಿ ಇವೆರಡು ಸಮ ಮಾಡ್ಬೇಕು, ಇವೆರಡು. ನೆಕ್ಸ್ಟ್ 6 ಇದು ಎರಡು ಸಮ ಮಾಡಿದೆವಪ್ಪ ಅಂತಂದ್ರೆ ಏನ್ ಸಿಗ್ತಾವ, ಎರಡು ಇಲ್ಲಿ ಬೆಲೆಗಳನ್ನ ಕಂಡುಹಿಡಿಯಾಕ ನಮಗೆ ಎರಡು ಆ ಸಮೀಕರಣ ರೂಪದಲ್ಲಿ ಸಿಗ್ತಾವ.
ಸೊ ಅವಾಗ ನಾವು ಏನ್ ಮಾಡೋದು, ಇವುಗಳನ್ನ ಬಿಡಿಸ್ಬೇಕು. ಬಿಡಿಸಿದಾಗ ಏನು ಸಿಗ್ತದಪ್ಪ ಅಂತಂದ್ರ M1 ಅನುಪಾತ M2 ಬೆಲೆಗಳನ್ನ ಸಿಗ್ತಾವ. ಹಾಗಾಗಿ ನಾವು ಕೊನೆಯದಾಗಿ ಹೇಳ್ತೇವೆ, ಇಲ್ಲಿ ನೋಡ್ರಿ ಎ ಅಂತಕ್ಕಂಥ ಬಿಂದು ಮತ್ತು ಬಿ ಅಂತಕ್ಕಂಥ ಬಿಂದು ಇವಿನ ಸೇರಿಸುವ ರೇಖಾಖಂಡವನ್ನ ಈ ಪಿ ಅಂತಕ್ಕಂಥ ಬಿಂದು ಏನಾಗಲ್ಲ, ಇದ್ರದ್ದು ನಿರ್ದೇಶಾಂಕ ಎಷ್ಟಿದೆ, 2,6 ಇದೆ. ಈ ಬಿಂದು ಈ ರೇಖಾಖಂಡವನ್ನ ಯಾವ ಅನುಪಾತದಲ್ಲಿ ವಿಭಾಗಿಸ್ತದ ಅಂತ ಕೇಳಿದ್ರೆ ನಮಗೆ ಯಾವ ಅನುಪಾತದಲ್ಲಿ ವಿಭಾಗಿಸ್ತದ, 4:1 ವಿಭಾಗಿಸ್ತದ. ಗೊತ್ತಾಯ್ತಾ? ಸೊ ಇಷ್ಟು ಈ ರೀತಿಯಾಗಿ ನಮಗೆ ನಾವು ನಿರ್ದೇಶಾಂಕಗಳನ್ನ ಕೊಟ್ಟಾಗ ಅನುಪಾತಗಳನ್ನ ಕೇಳಿದಾಗ ನಾವು ಭಾಗ ಪ್ರಮಾಣ ಸೂತ್ರದಿಂದ ಆ ಅನುಪಾತವನ್ನ ಕಂಡುಹಿಡಿಬೇಕು. ಗೊತ್ತಾಯ್ತಾ? ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಇದು ಏನಾಗ್ತದ, ಸುಲಭ ಆಗ್ತದ. ಸೊ ಹಾಗಾಗಿ ಇದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ, ನಿಮಗೆ ನಿಮ್ಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಚಾನ್ಸಸ್ ಇದೆ. ಸೊ ಇಲ್ಲಿ ಅನುಪಾತಗಳನ್ನ ಕೊಟ್ಟಿರ್ತಾರ, ನಿರ್ದೇಶಾಂಕವನ್ನ ಕೇಳಿರ್ತಾರ ಪಿ ಬಿಂದು. ಕೆಲವೊಂದು ಸಾರಿ ಏನ್ ಮಾಡ್ತಾರ, ಪಿ ಬಿಂದಿನ ನಿರ್ದೇಶಾಂಕ ಅವರೇ ಕೊಟ್ಟಿರ್ತಾರ, ಅನುಪಾತವನ್ನ ಕೇಳೋ ಚಾನ್ಸಸ್ ಇರ್ತದ. ಸೊ ಹಾಗಾಗಿ ಇದನ್ನ ಏನ್ ಮಾಡ್ಬೇಕು, ನೀವು ಜಾಸ್ತಿ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ತಿಳಿತಾ? ಗೊತ್ತಾಯ್ತಾ? ಓಕೆ.